ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನಮ್ಮ ರಿಲೇಟಿವ್ ಹುಡುಗಿದು ಸೊಪ್ಪಾಕೋ ಶಾಸ್ತ್ರದ ವಿಡಿಯೋ ಮಾಡಿದ್ನಲ್ಲ, ಅದರದ್ದೇ ಕಂಟಿನ್ಯೂ. ಇದು ಚಪ್ರದ ಪೂಜೆ. ನಮ್ಮ ಕಡೆ ಎಲ್ಲ ಹೆಂಗಸರು ಚಪ್ರದ ಪೂಜೆ ಮಾಡ್ತಾರೆ. ಇಲ್ಲಿ ಗುಡ್ಡಪ್ಪ ಅಥವಾ ಪುರೋಹಿತರು ಇಂಥವ್ರ ಕೈಲಿ ಪೂಜೆ ಮಾಡಿಸ್ತಾರೆ. ಈ ಥರ ಹಸೆ ಮಣೆ ಇಟ್ಟು ಈಚೆನಲ್ಲಿ ಈ ಚಪ್ರ ಎಲ್ಲ ಹಾಕಿರ್ತಾರೆ. ಅದಕ್ಕೆ ಕಳಸ, ಅರಿಶಿನ, ಕುಂಕುಮ, ಹೂವು, ಪೂಜೆ ಐಟಮ್ಸ್ಗಳೆಲ್ಲ ಇಟ್ಟು ಪೂಜೆ ಮಾಡಿಸ್ತಾರೆ. ಇಷ್ಟೇ ಇಲ್ಲಿ ಮಾಡುವಂಥದ್ದು. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಶಾಸ್ತ್ರ ಸಂಪ್ರದಾಯ. ಆದರೆ ಮದುವೆ ಅಂತಂದರೆ ಆ ಮನೆ ಕಳೆನೇ ಒಂದು ರೀತಿ ಚೇಂಜ್ ಆದಂಗೆ ಇರುತ್ತೆ ನೋಡಿ. ಒಂದು ಕಡೆ ಸಂತೋಷ ಸಂಭ್ರಮ, ಇನ್ನೊಂದು ಕಡೆ ಹೆಣ್ಮಕ್ಳು ಇರೋ ಮನೆ ಆದರೆ ಇನ್ನೇನು ನಮ್ಮ ಮಗಳು ನಮ್ಮನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ಅಂತ ಅನ್ನೋದು ಒಂದು ಕಡೆ ದುಃಖ ಕೂಡ ಇರುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಹೆಣ್ಮಕ್ಳು ಮದುವೆ ಆಗುವಂಥ ಒಂದು ಸಿಚುಯೇಷನ್ಸ್ಗಳಲ್ಲಂತೂ ದುಃಖ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಟೀ ಕಾಫಿ ಕೊಡ್ತಾಯಿದ್ದಾರೆ, ಮತ್ತು ಉಪ್ಪಿಟ್ಟು ಕೇಸರಿಬಾತು ತಿಂಡಿ ಕೂಡ ಮಾಡಿದರು. ಆದರೆ ಕೆಲವೊಬ್ಬರು ತಿಂಡಿ ತಿಂದರು, ಕೆಲವೊಬ್ಬರು ತಿಂಡಿ ತಿನ್ನಲಿಲ್ಲ. ನಾನು ಪೂಜೆ ಎಲ್ಲ ಮುಗೀತಲ್ವ, ಸೊ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗಿತಾ ಇದ್ದೀನಿ. ಅವಕ್ಕ ನೋಡ್ತಾ ಇದ್ದಾರೆ. ಸೊ ಇನ್ನು ಇಲ್ಲೇ ಉಪ್ಪಿಟ್ಟು ಮತ್ತು ಕೇಸರಿಬಾತು ತಿಂದ್ಕೊಂಡು ನಾನು ಮನೆಗೆ ಹೋದೆ. ಇದು ಸಂಜೆ ವಿಡಿಯೋ. ಅರಿಶಿನ ಶಾಸ್ತ್ರ ಅಂತ ಹೇಳ್ತಾರಲ್ಲ, ನೀರಿಯೋ ಶಾಸ್ತ್ರ ಅಂತ ಹೇಳ್ತಾರೆ ನಮ್ಮ ಕಡೆ. ಇವಾಗೆಲ್ಲ ಅದು ಅರಿಶಿನ ಶಾಸ್ತ್ರ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ನೀರಿಯೋ ಶಾಸ್ತ್ರ ಅಂತ ಹೇಳ್ತಾಯಿದ್ರು. ಈ ಚಾನಲ್ಲೇ ಮಾಡಿರೋದು. ಸ್ವಲ್ಪ ಲೈಟ್ಸ್ ಎಲ್ಲ ಕರೆಕ್ಟಾಗಿಲ್ಲ. ಲೈಟ್ಸ್ ಎಲ್ಲ ಇಲ್ಲ ಅಂತಂದಾಗ ಬ್ಲ್ಯಾಕ್ ಬರುತ್ತೆ ಸ್ವಲ್ಪ ವಿಡಿಯೋ, ಹಾಗಾಗಿ. ಇನ್ನು ಈ ಚಾನಲ್ಲಿ ಹಸೆ ಮಣೆ ಇಟ್ಟು ನೀರು ಕಾಯಿಸಿ ಅದಕ್ಕೆಲ್ಲ ಸುತ್ತ ಈ ಥರ ಹಸಿರು ನೂಲಿಂದ ಹಾಕಿ 4 ಚೊಂಬಿಟ್ಟು ಕಳ್ಸದ ತಟ್ಟೆ ಮತ್ತು ದಾರ, ಈ ಥರ ಅರಿಶಿನ ದಾರ, ಅಕ್ಷತೆ, ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟಿದ್ದಾರೆ. ಇನ್ನು ಹುಡುಗಿ ದೀಪ ಹಚ್ಚಿ ಹುಡುಗಿ ಕರ್ಕೊಬಂದು ಇಲ್ಲಿ ಅರಿಶಿನ ಮತ್ತು ಸೀಗೆಕಾಯಿನ ಮೆತ್ತಿಸ್ಬಿಟ್ಟು ಹೆಂಗಸ್ರ ಕೈನಲ್ಲಿ ಆಮೇಲೆ ನೀರು ಹಾಕ್ತಾರೆ. ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡಿ. ಈ ಸಂಭ್ರಮ ನಾನಿಲ್ಲಿ ಕೆಲವರು ಪ್ರೀತಿಸಿ ಓಡೋಗಿರ್ತಾರಲ್ಲ, ಸೊ ಅಂಥವ್ರಿಗೂ ಕೂಡ ಒಂದು ಹೇಳ್ತೀನಿ ನಾನು. ನೋಡಿ, ಈ ಸಂಭ್ರಮ ಸಂತೋಷ ಇದೆಲ್ಲ ಯಾವುದೂ ಇರಲ್ಲ, ಫೀಲೇ ಇರಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಬಡವರಿರಲಿ ಶ್ರೀಮಂತರಿರಲಿ, ನೆಂಟರು ಅಕ್ಕಪಕ್ಕದವರು ಬಂಧು ಬಳಗ ಅನ್ನೋದೆಲ್ಲನೂ ಬಿಟ್ಟು ಅದು ಯಾವ ರೀತಿ ಯಾರನ್ನೋ ನಂಬ್ಕೊಂಡು, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಣ್ಮಕ್ಳುಗಳು 18 ವರ್ಷ 20 ವರ್ಷ 22 ವರ್ಷ ಸಾಕಿರೋರು ಅಪ್ಪ ಅಮ್ಮನ್ನ ಬಿಟ್ಟು ದಿಢೀರಂತ ಕಾಲೆತ್ತು ಹೋಗ್ತಿರಲ್ಲ. ಅದು ನೀವೊಬ್ಬರು ಸುಖ ಸಂತೋಷಕ್ಕೋಸ್ಕರ ಎಷ್ಟು ಜನ ನಿಮ್ಮ ಸುತ್ತ ಸಫರ್ ಪಡ್ತಾರೆ. ತಂದೆ ತಾಯಿ ಮರ್ಯಾದೆ ಕಳ್ಕೊತಾರೆ. ಎಷ್ಟೋ ಜನ ಪೇರೆಂಟ್ಸ್ ಸರಿಯಾಗಿದ್ದರೂ ಕೂಡ ಅಯ್ಯೋ ಅಪ್ಪ ನೋಡ್ಕೋಬೇಕಿತ್ತು, ಅಮ್ಮ ನೋಡ್ಕೋಬೇಕಿತ್ತು, ಹಾಗೆ ಹೇಗೆ ಅಂತ ಪೇರೆಂಟ್ಸ್ನೇ ದೂರ್ತಾರೆ. ಅವ್ರು ದುಡಿತಿರೋದು ನಿಮಗೋಸ್ಕರ ತಾನೆ, ಮಕ್ಕಳು ಚೆನ್ನಾಗಿರಲಿ ಅಂತ ತಾನೆ. ಯಾವ ತಂದೆ ತಾಯಿ ಕೂಡ ಮಕ್ಕಳು ಹಾಳಾಗಲಿ ಅಂತ ಅನ್ನಲ್ಲ. ಯಾರೋ ಹಿಂದೂ ಮುಂದೆ ಗೊತ್ತಿಲ್ಲದಿರೋನಿಗೆ ಕಟ್ಟಿ ಕಳಿಸ್ಬಿಡ್ಬೇಕಪ್ಪ, ನನ್ನ ಮಗಳು ಭಾರವಾಗಿದ್ದಾಳೆ ಅಂತ ಅನ್ನಲ್ಲ. ಅವರು ಎಷ್ಟೇ ಕಷ್ಟದಲ್ಲಿದ್ರು ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿ ಮುಂದೆ ಜೀವನ ಚೆನ್ನಾಗಿರಲಿ ಅಂತಲೇ ಸಾಲ ಸೋಲ ಮಾಡಿ ಏನೆಲ್ಲ ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟೇ ಕೊಡ್ತಾರೆ ತಾನೆ. ಅದು ಯಾವ ರೀತಿ ಎಷ್ಟೋ ಜನ ನಾವು ಅಕ್ಕಪಕ್ಕಗಳಲ್ಲೆಲ್ಲ ಕೇಳಿರ್ತೀವಿ, ನೋಡಿರ್ತೀವಿ. ಕಾಲೇಜ್ಗೆ ಹೋದವರು ವಾಪಸ್ ಬಂದಿರಲ್ಲ, ಅಥವಾ ಇನ್ನೆಲ್ಲೋ ಓದೋರು ವಾಪಸ್ ಬಂದಿರಲ್ಲ. ಅವರು ಕೊನೆಗೆ ಒಂದಿನ ಗೊತ್ತಾಗುತ್ತೆ ಅವ್ರ ಮದುವೆ ಆಗಿದೆ ಅಂತ ಅಂದ್ಬಿಟ್ಟು ಅಂತ ನೆಕ್ಸ್ಟು ಪೊಲೀಸ್ ಸ್ಟೇಷನಲ್ಲಿ ಮೀಟ್ ಮಾಡಿರ್ತಾರೆ. ಇದೆಲ್ಲ ಯಾವ ರೀತಿ? ನಂಗೆ ಈ ಒಂದು ಮದುವೆ ಅನ್ನೋದು ಸರಳದಲ್ಲಾದರೂ ಆಗಿರ್ಬೋದು, ಸಿಂಪಲ್ಲಾಗಾದರೂ ಆಗಿರ್ಬೋದು, ಅಥವಾ ಗ್ರ್ಯಾಂಡಾಗಾರಾಗಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಹೆತ್ತವ್ರಿದ್ದು ಕೂಡ ಹೆತ್ತವ್ರನ್ನ ಬಿಟ್ಟು ಅದು ಯಾವ ರೀತಿ ಮದುವೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮನಸ್ಸು ಬರುತ್ತೆ? ನಾನು ಲವ್ ಮ್ಯಾರೇಜ್ ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೂ ಒಂದು ಲವ್ ಮ್ಯಾರೇಜ್ಗೂ ಒಂದು ರೀತಿ ನೀತಿ ಅಂತ ಇರುತ್ತೆ. ಮನೆಯವ್ರನ್ನ ಒಪ್ಪಿಸಿ ಅದು ಆ ಪ್ರೀತಿ ನಿಮ್ಮ ಗುರಿಗೆ, ದಾರಿಗೆ, ಭವಿಷ್ಯಕ್ಕೆ ಬೆಳಕಾಗಬೇಕೇ ಹೊರತು ಎಲ್ಲರನ್ನೂ ಕಿತ್ಕೊಳ್ಳೋ ಅಂಥ ಮುಳ್ಳಾಗಬಾರ್ದು. ಯಾವತ್ತೂ ಪ್ರೀತಿ ಅನ್ನೋದು ಅರಳೋ ಹೂವಾಗಿರಬೇಕೇ ಹೊರತು ನಿಮ್ಮ ಬದುಕನ್ನು, ಸುತ್ತಮುತ್ತ ಇರೋವಂಥವ್ರ ಬದುಕನ್ನು ಚುಚ್ಚೋ ಅಂಥ ಮುಳ್ಳಾಗಬಾರ್ದು. ಈ ರೀತಿ ಎಲ್ಲ ಸಂಭ್ರಮ ಸಂತೋಷ ಇಲ್ದೇ, ಫಸ್ಟ್ ಆಫ್ ಆಲ್ ಹೆತ್ತವ್ರ ಆಶೀರ್ವಾದನೇ ಇಲ್ದೇ ಮದುವೆ ಆದರೆ ಯಾವ ಮುಕ್ಕೋಟಿ ದೇವತೆಗಳು ನಿಮ್ಮನ್ನ ಹರಿಸ್ತಾರೆ? ನೀವೇನೋ ಅಲ್ಲಿ ಸಂತೋಷವಾಗಿ ಗಂಡನ ಜೊತೆ ಅಲ್ಕಿರ್ಕೊಂಡು ಪೋಸ್ ಕೊಡ್ತೀರಾ ಅಂತ ಅಂದ್ಕೊಳ್ಳಿ. ಪಾಪ ಮನೆಯವರು ಊಟ ಮಾಡಿರ್ತಾರ, ತಿಂಡಿ ಮಾಡಿರ್ತಾರ, ಮಲಗಿದಾರ, ಅವ್ರಿಗೆ ಹೆಂಗೆ ಅನ್ನಿಸ್ಬೇಡ? ಅದೇ ಅವರು ಇದ್ದಿದ್ರು ಕೂಡ ಚೆನ್ನಾಗಿ ನಿಮ್ಮ ಮದುವೆ ಮಾಡ್ತಿರ್ಲಿಲ್ವ ಅವರು?
ಸ್ವಲ್ಪ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ತುಂಬ ಎಳೆ ವಯಸ್ಸಿಗೆ ಓಡೋಗುವಂಥದ್ದು ಅದೆಲ್ಲ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಪಾಪ ನಿಮ್ಮಿಂದ ಎಷ್ಟೋ ಹಳ್ಳಿಗಳ ಕಡೆ ಹೆಣ್ಮಕ್ಳನ್ನ ಕಾಲೇಜ್ಗೆ ಕಳ್ಸಲ್ಲ, ಓದೋದಕ್ಕೆ ಕಳ್ಸಲ್ಲ. ಅಯ್ಯೋ ಸಾಕಪ್ಪ, ಇನ್ನು ಇಂಥವ್ರ ಮಗಳು ಹಿಂಗೆ ಮಾಡಿದ್ರು, ಇಂಥವ್ರ ಮಗ ಈ ಥರ ಮಾಡ್ದ ಅಂತ ಹೇಳ್ಬಿಟ್ಟು ಅಂತ ಬೇರೆಯವ್ರ ಹೆಣ್ಮಕ್ಳು ಕೂಡ ಚೆನ್ನಾಗಿರೋ ಅಂಥವ್ರನ್ನೂ ಕೂಡ ಬಿಡಿಸೋವಂಥದ್ದು ಕಾಲೇಜು ಸ್ಕೂಲ್ಗಳಿಂದ ಓದಿಸೋದಕ್ಕೆ ಹಿಂದು ಮುಂದೆ ನೋಡೋವಂಥದ್ದು ಮಾಡ್ತಾರೆ. ನಾನಿಲ್ಲಿ ಪೇರೆಂಟ್ಸ್ಗೂ ಅಷ್ಟೇ ಹೇಳ್ತೀನಿ, ಏನಂತ ಹೇಳಿದ್ರೆ, ನೀವು ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಎಂತ ಮಾಡ್ತಾರೆ ಅಂತ ದಯವಿಟ್ಟು ಕಣ್ಣಾಡಿಸಿ. ಅವ್ರಿಗಿಂತ ನೀವು ಬುದ್ಧಿವಂತರು ತಾನೆ. ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಯಾರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ, ಯಾರಿಗೆ ಮೆಸೇಜ್ ಮಾಡ್ತಾರೆ, ಆ ಥರ ಎಲ್ಲ. ಯಾಕಂದರೆ ಫೋನ್ ಹಿಡ್ಕೊಂಡವರೆಲ್ಲ ಹಾಳಾಗ್ತಾರೆ ಅಂತ ಅಲ್ಲ ನಾನು ಹೇಳ್ತೀನಿ. ಮನೆಯಲ್ಲಿ ಇರೋರೆಲ್ಲ ಪತಿವ್ರತೆಯರೆಲ್ಲ, ಹೊರಗಡೆ ಓಡಾಡೋರೆಲ್ಲ ಗುಡ್ಸಾಟಿರುವಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಏನಂತ ಹೇಳಿದ್ರೆ, ಅದು ಅವ್ರವ್ರ ಮೇಲೆ ಡಿಪೆಂಡು. ಫಸ್ಟು ಒಂದು ಕಾಲೆತ್ತಿ ಕಡಿಬೇಕಾದ್ರೆ ಯೋಚನೆ ಮಾಡಬೇಕು, ನನ್ನಿಂದ ಎಷ್ಟು ಜನ ಸಫರ್ ಪಡ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಇನ್ನೊಂದು ಏನಂತಂದರೆ, ಹೆಣ್ಮಕ್ಳಿಗೆ ಹೊಸದ್ರಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ, ಹೊಸದ್ರಲ್ಲಿ ಅಕ್ಸ ಬಟ್ಟೆನ ಎತ್ತಿ ಎತ್ತಿ ಒಗಿತಾ ಇದ್ದ ಅಂತ ಹೇಳ್ತಾರೆ ನೋಡಿ, ಒಂದು ಗಾದೆ ಹೇಳ್ತಾರೆ ಹಳೇದು. ಹಾಗೆ ಚೆನ್ನಾಗೇ ನೋಡ್ಕೋತಾರೆ, ಚೆನ್ನಾಗೇ ಇರುತ್ತೆ. ಆಮೇಲೆ ಹಳೇದಾಯ್ತಾ ಅಯ್ಯೋ ನಾನು ಯಾಕಾರು ಇವನ್ನ ನಂಬ್ಕೊಬಂದು ಅಂತ ಅನ್ನೋವಂಥದ್ದು. ಆಯ್ಕೆನಲ್ಲಿ ಆಯಾ ತಪ್ಪಿದ್ರೆ ಆಯಸ್ಸಿರೋವರೆಗೂ ಕೊರಗಬೇಕಾಗತ್ತೆ ಅಂತ ಅನಿಸ್ತಾ ಇರುತ್ತೆ. ಅವಾಗ ನಾನು ಯಾಕಾರು ಇವನ್ನ ಮದುವೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ನಿಂತು ಮದುವೆ ಮಾಡಿರೋದೇ ದಿನ ಬೆಳಗಾದ್ರೆ 16 ಜಗಳಗಳು ಮಾತುಕತೆಗಳಿರುತ್ತೆ. ಆಮೇಲೆ ಹೆಂಗಾಗ್ಬಿಡುತ್ತೆ ಅಂತಂದರೆ, ಈ ಕಡೆ ಅಪ್ಪನ ಮನೆಯೂ ಇಲ್ಲ, ನೆಂಟರು ಇಲ್ಲ, ಬಂಧು ಬಳಗ ಇಲ್ಲ, ಫ್ರೆಂಡ್ಸ್ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ. ಎಲ್ಲ ಇದ್ದು ಒಂದು ರೀತಿ ಏನಾದರೂ ಆಯಿತು ಅಂದರೆ ಒಬ್ಬರು ಸಮಾಧಾನ ಮಾಡ್ತಾರೆ, ಒಬ್ಬರು ಹೊಂದಾಣಿಕೆ ತರಿಸ್ತಾರೆ, ಇಲ್ಲ ಅಡ್ಜಸ್ಟ್ ಆಗ್ತಾರೆ. ಇಲ್ಲ ಹಂಗಲ್ಲ, ಲವ್ ಮ್ಯಾರೇಜಲ್ಲಿ ಲಾಸ್ಟ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಹೊಂದಾಣಿಕೆ ಇಲ್ಲ ಅಂದರೆ ಡಿವೋರ್ಸ್ ಅನ್ನೋ ಥರನೇ ಬಂದುಬಿಡುತ್ತೆ. ಸೊ ಎಲ್ಲರೂ ಇರೋದು ಹೆಂಗಿರುತ್ತೆ, ಏನೂ ಇಲ್ದೇ ನಿನ್ನ ಮುಖ ನಾನು ನೋಡ್ತೀನಿ, ನನ್ನ ಮುಖ ನೀನು ನೋಡ್ತೀನಿ ಅಂತ ಕಟ್ಕೊಬಂದವ್ರು ಬಾಳಾಟ ಹೆಂಗಿರುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ದಿನಗಳು ಕಳೀತಾ ಅವ್ರು ಹೇಗಂತಾರೆ ಅಂದರೆ, ನೀ ಹೀಗಾಗೋದಕ್ಕೆ ಓಡಿ ಬಂದೆ ನನ್ನ ಜೊತೆನಲ್ಲಿ ಇಲ್ಲಾಂದರೆ ಇನ್ಯಾರಾದರೂ ಕರೆದಿದ್ರು ಓಡೋಗ್ತಿದ್ದೆ, ನಾನು ನಿನ್ನ ಹೊತ್ಕೊಬಂದಿದ್ನ, ಬಲವಂತವಾಗಿ ಕಿಡ್ನ್ಯಾಪ್ ಮಾಡ್ಕೊಬಂದಿದ್ನ ಅಂತ ಹೇಳ್ತಾರೆ. ಇದು ಏನೋ ಹೇಳ್ತಾರೆ ನೋಡಿ, ಮೇಲ್ ಬಿದ್ದು ಸುಳೆ 3 ಕಾಸಿಗೂ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಆ ರೀತಿ ಆಗ್ಬಿಡುತ್ತೆ. ಹೆಣ್ಮಕ್ಳು ಕಾಲೆತ್ತಿ ಕಡಿಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು. ಯಾವತ್ತೂ ಹೆಣ್ಣು ಅಂತಂದರೆ ಸುತ್ತಮುತ್ತ ಇರೋ ಅಂಥವ್ರಿಗೆ ಒಂದು ಮರ್ಯಾದೆ, ಶಕ್ತಿ, ಧೈರ್ಯ. ಯಾಕಂದರೆ ಯಾವತ್ತೂ ಒಂದು ಗಂಡಿಗಿಂತನೂ ಹೆಣ್ಣು ತೊಟ್ಲು ತೂಗೋ ಕೈ ದೇಶನೇ ಆಳುತ್ತೆ ಅಂತಂತಾರೆ. ಇವತ್ತಿನ ಸ್ಥಾನ ಹೆಣ್ಮಕ್ಳನ್ನ ಎಷ್ಟು ಉನ್ನತವಾಗಿರೋ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನಮಗಂತೂ ಕೆಲವೊಂದು ಸುತ್ತಮುತ್ತಗಳ ಪರಿಸ್ಥಿತಿಗಳು ನೋಡಿದಾಗ ಅಯ್ಯಪ್ಪ, ಕೆಲವರಂತೂ ಹೆಂಗಂತಂದರೆ ಅಯ್ಯೋ ಹೆಣ್ಮಕ್ಳೇ ಬೇಡಪ್ಪ, ನಮ್ಗೆ ಇಲ್ದಿರೋದೇ ಸರಿ ಆಯಿತು, ಆ ಥರ ಕೂಡ ಅಂತಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಈ ಥರ ಸಿಚುವೇಶನ್ಸ್ಗಳು ನಡೆದಾಗ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಆ ಥರ ಇರೋಲ್ಲ. ಮತ್ತು ಪಾಪ ಕಷ್ಟಪಟ್ಟು ಓದಿಸೋವಂಥ ಹೆಣ್ಮಕ್ಳನ್ನೂ ಕೂಡ ಓದಿಸಿ, ನಿಮ್ಮ ಮನೆ ಹೆಣ್ಮಕ್ಳನ್ನ ನೀವು ನಂಬಲಿಲ್ಲ ಅಂದರೆ ಇನ್ಯಾರು ನಂಬ್ತಾರೆ ನೋಡಿ. ಆದರೆ ಮದುವೆ ಅಂತ ಬಂದಾಗ ಅದ್ದೂರಿನೋ ಸರಳನೋ ಈ ಥರ ಫ್ಯಾಮಿಲಿ ಎಲ್ಲ ಸೇರಿ ಮನೆಯವ್ರ ಆಶೀರ್ವಾದ ತೊಗೊಂಡು ಮದುವೆ ಮಾಡ್ಕೊಳ್ಳಿ. ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಪಾಪ ಹೆತ್ತವ್ರಿಗೂ ಒಂದು ಕನಸಿದ್ದೇ ಇರುತ್ತೆ, ನನ್ನ ಮಗಳು ಮದುವೆ ನೋಡಬೇಕು ಅಂತ ಅನ್ನೋದು ಅಂತ. ಇವಾಗೆಲ್ಲ 2-3 ಮದುವೆ ಎಲ್ಲ ಕಾಮನ್ ಆಗಿರ್ಬೋದು. ಹಿಂದಿನಿಂದ ಬಂದಿರೋ ಅಂಥದ್ದು ಮದುವೆ ಎಲ್ಲ ಆಗೋದು ಒಂದೇ ಸಲ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಯಾರು ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆನಲ್ಲೂ ಚೆನ್ನಾಗಿರಿ. ಹೆತ್ತು ಹೊತ್ತು ಸಾಕಿರೋ ತಂದೆ ತಾಯಿಗೆ ನೀವು ಮರ್ಯಾದೆ ತಂದುಕೊಡದೇ ಇದ್ರೂ ಪರವಾಗಿಲ್ಲ, ಮರ್ಯಾದೆ ಕಳೆಯುವಂಥದ್ದು ಮಾಡಬೇಡಿ. ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ತಾರತಮ್ಯ ಮಾಡ್ತಾರೆ. ಅಂಥದ್ರಲ್ಲಿ ಹೆಣ್ಮಕ್ಳನ್ನೇ ರಾಣಿ ಥರ ಬೆಳೆಸಿರ್ತಾರೆ. ಅಂಥವ್ರಿಗೂ ಕೂಡ ಮೋಸ ಮಾಡಿರೋ ಅಂಥವ್ರು ಇರ್ತಾರೆ. ಆದರೆ ಅದನ್ನು ಯಾವತ್ತಿಗೂ ಅದು ಸರಿ ಹೋಗೋದಿಲ್ಲ. ಎಲ್ಲನೂ ಕೊಟ್ಟಂಥ ಅಪ್ಪ ಅಮ್ಮ ನಿಮಗೆ ಜೀವನ ಕೊಡಲ್ವಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಹರಿಸಲ್ವಾ? ಸೊ ಯಾವತ್ತೂ ನಿಜವಾದ ಪ್ರೀತಿ ಯಾವುದು, ಆಕರ್ಷಣೆ ಯಾವುದು ಅಂತ ಫಸ್ಟು ತಿಳ್ಕೊಳ್ಳಿ. ನೀವು ಇಂಥವ್ನ ಜೊತೆಯಲ್ಲಿ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರಾ, ಇದು ಓಕೆನಾ, ಇಡೀ ಜೀವನ. ಯಾಕಂದರೆ ಪೇರೆಂಟ್ಸು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಅದು ಕಾರಣ ಬರೋದಿಲ್ಲ. ಜಸ್ಟ್ 20 ವರ್ಷ 22 ವರ್ಷ ಅಷ್ಟೇ ಬಂದುಬಿಡುತ್ತೆ. ಆದರೆ ಗಂಡನ ಫ್ಯಾಮಿಲಿ ಅಂತ ಬಂದಾಗ ಸಾಯೋವರೆಗೂ ಇರುತ್ತೆ. ಹೇಳ್ತಾರೆ ನೋಡಿ, ಮದುವೆ ದಿಬ್ಬಣ ಅನ್ನೋದು ಹೆಣ್ಣಿನ ತವರು ಮನೆಯಿಂದ ಹೊರಡುತ್ತೆ, ಮದುವೆ ದಿಬ್ಬಣ ಹೆಣ್ಣಿನ ತವರು ಮನೆಯಿಂದ ಹೊರಡುತ್ತೆ, ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೊರಡಬೇಕು ಅಂತ ಹೇಳ್ಬಿಟ್ಟು ಅಂತ. ಆ ರೀತಿ ಸಾಯೋವರೆಗೂ ಇರಬೇಕಾಗಿರೋದು ಗಂಡನ ಮನೆಯಲ್ಲೇ. 2-3 ಮದುವೆಗಳು ಇವತ್ತು ಕಾಮನ್ ಇರ್ಬೋದು, ಬಟ್ ಏನಂತ ಹೇಳಿದ್ರೆ ನಮ್ಮ ಹಳ್ಳಿಗಳ ಕಡೆಯಲ್ಲಿ ಅಲ್ಲ. ಅದರಲ್ಲೂ ಮರ್ಯಾದೆ
ಈ ಥರ ಹಂಚ್ಕೊಳ್ಳೋ ಅಂಥವ್ರಿಗಲ್ಲ. ಅದು ಒಂದೇ ಮದುವೆ, ಫಸ್ಟು ಒಂದೇ ಮದುವೆ, ಲಾಸ್ಟು ಅನ್ನೋ ಥರನೂ ಇರುತ್ತಲ್ವ. ಸೊ ಅದನ್ನು ಫಸ್ಟು ಯೋಚನೆ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಅಷ್ಟೇ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ನ ಚೂಸ್ ಮಾಡಿ. ಯಾಕಂದರೆ ಹೆತ್ತವರು ಒಂದೇ ಸಲ ಯಾರೋ ಅಲ್ಲಿ ಹುಡುಗ ಇದ್ದಾನೆ ಕಣಪ್ಪ, ನಾಳೆಗೆ ನಿಶ್ಚಿತಾರ್ಥ, ನಾಡ್ದೆ ಮದುವೆ ನನಗೂ ಕೂಡ ಅವ್ರು ಮಾಡಲ್ಲ. ಅವರು ನಿಮ್ಮನ್ನು ಕೇಳ್ತಾರ್ತಾನೆ, ಹುಡುಗ ಇಷ್ಟನಾ, ಈಗಿದೆ ಮನೆ, ಅಥವಾ ಏನಾದ್ರೂ ಒಂದು ಅವ್ರದ್ದು ಕೆಲಸ ಇರ್ಬೋದು, ಆ ಥರ ಇರ್ಬೋದು, ಏನಾದರೂ ಒಂದು ಮಾಡ್ತಾರಲ್ವ. ಇನ್ನೊಂದು ಏನಂತಾರೆ, ಅತಿಯಾಗಿ ಹಣ ಆಸ್ತಿನೂ ಕೂಡ ನೋಡಿ ಮದುವೆ ಮಾಡ್ಕೋಬೇಡಿ. ನಿಮಗೆ ಒಂದು ಗೌರವ ಇದೆಯಾ, ಒಂದು ಮರ್ಯಾದೆ ಇದೆಯಾ, ಮತ್ತು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಹಣ ಆಸ್ತಿನೂ ಅಷ್ಟೇ ಇವತ್ತು ಲಕ್ಷ್ಮೀ ಚಂಚಲನೆ. ಇವತ್ತು ನಮ್ಮ ಪಾಲು, ನಾಳೆ ಇನ್ನೊಬ್ಬರು ಪಾಲು, ಅಥವಾ ಅದು ಋಣ ಇದ್ದಷ್ಟು ದಿನ ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರುತ್ತೆ ಅಂತಾರಲ್ಲ. ಹಾಗೆ ಮನೆಯವರು ಇಷ್ಟ ಪ್ರಕಾರ, ಹೆಣ್ಮಕ್ಳು ಗಂಡು ಮಕ್ಕಳು ಇಷ್ಟದ ಪ್ರಕಾರ ಗುಣ ನಡತೆ ಒಳ್ಳೆ ಮನೆತನಕ್ಕೆ, ಅಥವಾ ಒಳ್ಳೆ ಹುಡುಗ ಅಥವಾ ಹುಡುಗಿಗೆ ಬೆಲೆ ಕೊಟ್ಟು ಮದುವೆ ಮಾಡ್ಕೊಳ್ಳಿ. ಆವಾಗ ಮದುವೆ ಅನ್ನೋದಕ್ಕೂ ಒಂದು ಅರ್ಥ ಇರುತ್ತೆ. ಸೊ ನಾನು ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಇವತ್ತಿನ ಸಿಚುವೇಷನಲ್ಲಿ ಸುತ್ತಮುತ್ತ ನಾನು 3-4 ಕೇಸ್ಗಳನ್ನ ನೋಡಿದೆ. ನನಗೂ ತುಂಬ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಅದನ್ನು ಹೇಳಿದ್ದೀನಿ. ಇನ್ನು ಈ ಹುಡುಗಿಗೆ ನಾವು ಆಚೆನಲ್ಲಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿ ಬಟ್ಟೆ ಬದಲಾಯಿಸಿ ಇವಾಗ ಒಳಗಡೆ ಈ ಥರ ಸೋಗ್ಲು ಇದ್ದೀವಿ. ಈ ಥರ ಒಂದು 5 ಜನ ಅಥವಾ 9 ಜನ ಇದನ್ನ ಮೇಲೆ ಮಾಡ್ತಾರೆ. ನಾನು ಇತ್ತೀಚೆಗೆ ಈ ಥರ ವೀಡಿಯೋಸ್ಗಳೆಲ್ಲ ಹಾಕ್ತಾ ಇರೋದ್ರಿಂದ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಬಂದಿನಿ ಅಷ್ಟೇ. ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ನೋಡಿ. ಮದುವೆ ಹೆಣ್ಣಿನ ಕಳೆ ಅನ್ನೋದು ಅರಿಶಿನ ನೀರು ಹಾಕಿದ್ಮೇಲೆ ಬಂದುಬಿಡುತ್ತೆ. ಈ ಹುಡುಗಿ ಎಂಗೇಜ್ಮೆಂಟಲ್ಲಿ ಇಷ್ಟು ಕಳೆಯಾಗಿ ಕಾಣಿಸ್ತಾ ಇರಲಿಲ್ಲ. ಆ ಎಂಗೇಜ್ಮೆಂಟ್ದು ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ ನಾನು ಹಾಕಿದ್ದೆ ಅವಾಗ. ಅಂದರೆ ನಮಗೂ ಬೇರೆ ಬೇರೆ ಫಂಕ್ಷನ್ಸ್ಗಳಿದ್ದು ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕಿದ್ದೆ ಎಂಗೇಜ್ಮೆಂಟ್ ಕ್ಲಿಪ್ಪಿಂಗು. ಬಟ್ ಇವಾಗಂತೂ ಚೆನ್ನಾಗಿ ಕಾಣಿಸ್ತದೆ. ಸ್ವಲ್ಪ ಸಣ್ಣ ಅಂತ ಅನಿಸುತ್ತೆ. ಇರಲಿ, ಆಮೇಲಿಂದ ಎಲ್ಲ ಮಕ್ಕಳು ದಪ್ಪ ಆಗೇ ಹಾಕ್ತಾರೆ. ಸೊ ಇವಾಗ ನಾನು ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಸೋಗ್ಲು ಉಯ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಊಟಕ್ಕೆ ಬಡಿಸ್ತಾರೆ. ಅಡುಗೆ ಮಾಡಿಸೋವಂಥವ್ರು ಮಾಡಿಸ್ತಿರ್ತಾರೆ, ಅಥವಾ ಮನೆಯಲ್ಲಿ ಮಾಡಿರ್ತಾರೆ. ಇನ್ನು ನಾವು ಇಲ್ಲಿ ಇದೆಲ್ಲ ಮಾಡಿಕೊಟ್ಬಿಟ್ಟು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಮ್ಮ ನಾದಿನಿ ಮನೆಗೆ ಹೋದ್ವಿ. ನಮ್ಮ ವರ್ಗೀತಿ ಅವ್ರದ್ದು 25th ಆ್ಯನಿವರ್ಸರಿಗೆ ನಮ್ಮ ನಾದಿನಿಯವರು ಆ್ಯಬ್ಸೆಂಟ್ ಇದ್ದರು. ಸೊ ಹಾಗಾಗಿ ಅವ್ರ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಅಂತ ಬನ್ನಿ ಅಂತ ಕರೆದಿದ್ರು, ನಾನ್ ವೆಜ್ ಎಲ್ಲ ಮಾಡಿಕೊಂಡು. ಸೊ ಅದರದ್ದು ನೆಕ್ಸ್ಟು ವೀಡಿಯೋ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತೀನಿ. ಎಲ್ಲ ಒಂದೇ ಅದರಲ್ಲಿ ಹಾಕ್ಬಿಟ್ರೆ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಈ ಹುಡುಗಿದ್ದು ಮದುವೆದು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಮದುವೆ ಅನ್ನೋದು ಸಿಂಪಲ್ಲಾಗಿ ಆದರೂ ಆಗಲಿ, ಅಥವಾ ಅದ್ದೂರಿಯಾಗಿ ಆದರೂ ಆಗಲಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ನೀವೆಷ್ಟು ಚೆನ್ನಾಗಿ ಹೊಂದ್ಕೊಂಡು ಜೀವನ ಮಾಡ್ತೀರ ಅನ್ನೋದು ಲೆಕ್ಕಕ್ಕೆ ಬರುತ್ತೆ. ಯಾಕಂದರೆ ಸಂತೋಷವಾಗಿರೋದಕ್ಕೆ ಹಣ ಬೇಕು ಅಂತ ಅಲ್ಲ, ಅಥವಾ ಹಣ ಇದ್ದವರೆಲ್ಲ ಸಂತೋಷವಾಗಿರ್ತಾರೆ ಅಂತಲೂ ಅಲ್ಲ. ಅದೆಲ್ಲ ಸುಳ್ಳು. ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಇದ್ದರೆ ಎಷ್ಟು ಜೀವನ ಚೆನ್ನಾಗಿರುತ್ತೆ ಅಂತಂದರೆ ಅದು ಅವರು ಅನುಭವಿಸ್ತಿರೋರಿಗೆ ಗೊತ್ತು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಬರೀ ತುಂಬ ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ಮನೆಯಲ್ಲಿ ಸೀರೆ ಒಡವೆ ಅದು ಇದು ಅಂತ ಬೇಕು ಅನ್ನೋ ಹೆಂಡ್ತಿನೇ ಇರ್ತಾಳೆ ಅಂತ. ಇಲ್ಲ, ಒಂದು ಮೊಳ ಹೂ ತಂದು ಕೊಟ್ಟರೆ ಖುಷಿ ಪಡೋ ಹೆಂಡ್ತಿನೂ ಇರ್ತಾಳೆ. ಬರೀ ಹಣಕ್ಕೋಸ್ಕರನೇ ಇರೋದಾಗಿರೋ ಇವತ್ತು ಕೋಟಿಗಟ್ಟಲೆ ಇರೋರೆಲ್ಲ ಡಿವೋರ್ಸ್ ತೊಗೋತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಅಷ್ಟೊಂದಿರುತ್ತೆ ಹಣ, ಮತ್ತು ಯಾಕೆ ಅವ್ರು ಡಿವೋರ್ಸ್ ತೊಗೋಬೇಕು? ಹೊಂದಾಣಿಕೆ ಅನ್ನೋದು, ನಂಬಿಕೆ ಮತ್ತು ಪ್ರೀತಿ ಅನ್ನೋದ್ರ ಮೇಲೆ ಜೀವನ ನಿಂತಿರುತ್ತೆ. ಅದಕ್ಕೇ ಪೆಟ್ಟು ಬಿದ್ದಾಗ ಯಾವ ಹೆಣ್ಣಾಗಲಿ ಅಥವಾ ಯಾವ ಗಂಡಾಗಲಿ ಹೊಂದ್ಕೊಂಡು ಹೋಗಬೇಕು ಅಂತ ಅನಿಸಲ್ಲ. ಒಬ್ಬರು ನಂಬಿಕೆಗೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬಾರ್ದು. ಸೊ ನನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ ಅಂತ ಗಂಡ ತಿಳ್ಕೊಂಡ್ರೆ, ಸೊ ಗಂಡ ದುಡಿತಾ ಇರೋದು ನಮಗೋಸ್ಕರನೇ ಅಂತ ಹೆಂಡತಿ ತಿಳ್ಕೊಂಡ್ರೆ ಯಾವ ಮನೆಯಲ್ಲೂ ಜಗಳ ಕಿತ್ತಾಟ ಬರಲ್ಲ. ಎಲ್ಲರೂ ಜಗಳ ಆಡ್ತಾರೆ, ಅಷ್ಟು ಕಾಮನು. ಪ್ರಪಂಚದಲ್ಲಿ ಜಗಳ ಆಡದೇ ಇರೋ ಗಂಡ ಹೆಂಡ್ತಿನೇ ಇಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಒಬ್ಬರು ಬೇರೆಯವ್ರ ಮುಂದೆ ಬಿಟ್ಕೊಡ್ಬಾರ್ದು. ಇನ್ನು ಕೆಲವ್ರು ಇರ್ತಾರೆ ಬೇರೆಯವ್ರ ಮುಂದೆ ಮರ್ಯಾದೆ ತೆಗಿಯೋಕ್ಕೆ ಅಂತಲೇ ಇರ್ತಾರೆ. ಹೆಂಡತಿ ಮರ್ಯಾದೆ ತೆಗಿಯೋಕ್ಕೆ ಅಥವಾ ಗಂಡನ ಮರ್ಯಾದೆ ತೆಗಿಯೋಕ್ಕೆ ಅಂತ. ಅದೊಂದು ರೀತಿ ಅವ್ರಿಗೆ ಏನೋ ಒಂದು ರೀತಿ ಕಿಕ್ ರೀತಿ ಆಗಿಬಿಟ್ಟಿರುತ್ತೆ. ಸೊ ತಾವು ಒಳ್ಳೆಯವರು, ತಮ್ಮ ಪಕ್ಕದಲ್ಲಿರೋರು ಕೆಟ್ಟವರು ಅಂತ ತೋರಿಸ್ಕೊಂಡ್ರೆ ಏನೋ ಸಿಗುತ್ತೆ ಅನ್ನೋ ಥರನೂ ಇರ್ತಾರೆ. ಅದು ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ, ದಿನ ಬೆಳಗಾದ್ರೆ ನಾಯಿಗಳ ಥರ ಕಿತ್ತಾಡ್ತಾ 100 ವರ್ಷ ಇರೋದಕ್ಕಿಂತ ಪ್ರೀತಿ ವಿಶ್ವಾಸದಿಂದ ಒಬ್ರನ್ನ ಒಬ್ಬರು ಅನುಸರಿಸ್ಕೊಂಡು ಒಂದೇ ಒಂದು ವರ್ಷ ಜೀವನ ಮಾಡಿದ್ರೂ ಅದು ಬೆಸ್ಟ್ ಕಪಲ್ ಅಂತ ಹೇಳ್ಬೋದು ಅಂತ ನನಗನ್ಸುತ್ತೆ. ಸೊ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಶಾಸ್ತ್ರನೂ ಮುಗೀತು. ಸೊ ಇನ್ನು ನಾವಿಲ್ಲಿ ಊಟಕ್ಕೆ ಇರಲಿಲ್ಲ. ಲಾಸ್ಟಲ್ಲಿ ನಾನು ಆರತಿ ಮಾಡ್ತಾಯಿದ್ದೀನಿ.
ಒಂದು ರೀತಿ ಚೆನ್ನಾಗಿತ್ತು. ಇದೆಲ್ಲ ನೋಡಿದಾಗ ನನಗೂ ಲಾಸ್ಟಲ್ಲಿ ಅನ್ನಿಸ್ತಾ ಇತ್ತು, ಅಂದರೆ ನನಗೆ ಅರಿಶಿನ ಶಾಸ್ತ್ರ ಅಲ್ಲಿ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ನಮಗೂ ಒಬ್ಬಳು ಮಗಳಿರಬೇಕಿತ್ತು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಬಯಸೋರಿಗೆ ಗಂಡು ಮಕ್ಳಿರ್ತಾರೆ, ಗಂಡು ಮಕ್ಳು ಬಯಸೋರಿಗೆ ಹೆಣ್ಮಕ್ಳಿರ್ತಾರೆ. ಅದು ಒಂದು ರೀತಿ ಲೋಕಾರೂಢಿ ಅಂತ ಹೇಳ್ಬೋದು. ಯಾರಿಗೆ ಏನು ಸಿಗಬೇಕೋ ಭಗವಂತ ಅದನ್ನೇ ಬರೆದಿರ್ತಾನೆ ಅನ್ನೋದು ಕೊನೆಗೆ ನನ್ನ ಸಮಾಧಾನಕರ ಉತ್ತರ.